ನಮಸ್ಕಾರ ಕ್ಯಾಪ್ಟನ್ಸ್. ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯಾಪ್ಟನ್ಸ್ ಕೋಚ್ ತೇಜಸ್ ಸದ್ದಿವಾಲ್. ಎಲ್ಲರಿಗೂ ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ. ಇಲ್ಲಿ ಸಾವಿರಾರು ಸೇಲ್ಸ್ ಮೆನ್ಗಳನ್ನ ಯಶಸ್ವಿ ಬಿಸಿನೆಸ್ ಮೆನ್ಗಳಾಗುವ ಮನಸ್ಥಿತಿಗಳನ್ನು ನಿರ್ಮಿಸ್ತೇವೆ. ಇಲ್ಲಿ ಕೇವಲ ಸೇಲ್ಸ್ ಅನ್ನಷ್ಟೇ ಕಲಿಸೋದಿಲ್ಲ, ಒಬ್ಬ ಆರ್ಡಿನರಿ ಸೇಲ್ಸ್ ಮ್ಯಾನ್ ಕೂಡ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಬಹುದು ಎನ್ನುವ ಸಂಪೂರ್ಣ ಪಯಣವನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಿಮ್ಮ ಜೀವನದ ಹಡಗನ್ನ ಯಾರು ಓಡಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಾಗಲಿ, ನಿಮ್ಮ ಬಿಸ್ನೆಸ್ಸಲ್ಲಾಗಲಿ, ಅಥವಾ ನಿಮ್ಮ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಾಗಲಿ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಯಶಸ್ಸು ಸಿಗಲಿಲ್ಲ ಅಂದರೆ ಅದಕ್ಕೆ ಯಾರು ಕಾರಣ? ಮಾರ್ಕೆಟ್ ಸರಿ ಇಲ್ವಾ? ಕಂಪನಿ ಸರಿ ಇಲ್ವಾ? ಕಸ್ಟಮರ್ಗಳು ಸರಿ ಇಲ್ವಾ? ಅಥವಾ ನಿಮ್ಮ ಹಣೆ ಬರಹನೇ ಸರಿ ಇಲ್ವಾ? ನಿಮ್ಮ ಮನಸ್ಸಲ್ಲಿ ಈ ಪ್ರಶ್ನೆ ಬಂದ ತಕ್ಷಣ ನೀವು ಯಾರದ್ದೋ ಮುಖ ನೆನಪಾಯಿತು ಅಂತ ಅಂದರೆ ನೆನಪಿಟ್ಕೊಳ್ಳಿ, ನೀವು 100% ಜಾಬ್ ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಅಂತ. ಯಾಕೆ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ತನ್ನ ಯಶಸ್ಸು ಮತ್ತು ಸೋಲುಗಳಿಗೆ ತಾನೇ 100% ಜವಾಬ್ದಾರಿಯನ್ನು ಹೊತ್ಕೊಳ್ತಾನೆ. ಕ್ಯಾಪ್ಟನ್ಸ್, ಒಬ್ಬ ಆರ್ಡಿನರಿ ಸೇಲ್ಸ್ ಮ್ಯಾನ್ ಅಥವಾ ಆಫೀಸಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ, ಇವರು ಸೋತಾಗ ಮೊಟ್ಟ ಮೊದಲನೇ ಕೆಲಸ ಏನು ಮಾಡ್ತಾರೆ ಗೊತ್ತಾ? ನೆಪಗಳನ್ನ ಹುಡ್ಕೋದು. ಇವತ್ತು ಮಾರ್ಕೆಟ್ ಸರಿ ಇರಲಿಲ್ಲ, ಪಬ್ಲಿಕ್ ಸಿಗಲಿಲ್ಲ, ಪ್ರಾಡಕ್ಟಿಂದು ರೇಟ್ ಜಾಸ್ತಿ ಆಯಿತು, ಇಲ್ಲ ನಮ್ಮ ಮ್ಯಾನೇಜರ್ ನಮಗೆ ಹರ್ಟ್ ಆಗಂಗೆ ಮಾತಾಡ್ಬಿಟ್ರು ಸರ್, ಅದಕ್ಕೆ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಈ ರೀತಿ ಬೇರೆಯವ್ರ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾರೆ. ಇದನ್ನೇ ಬ್ಲೇಮ್ ಗೇಮ್ ಅಂತ ಕರೆಯೋದು. ಅದೇ ಒಬ್ಬ ಯಶಸ್ವಿ ಉದ್ಯಮಿ ಅಥವಾ ಲೀಡರ್ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ, ತನ್ನ ಜೀವನದಲ್ಲಿ ಏನೇ ಆದರೂ ಕೂಡ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದರದ್ದು ಸಂಪೂರ್ಣ ಜವಾಬ್ದಾರಿಯನ್ನು ತಾನೇ ಹೊರ್ತಾನೆ. ಕ್ಯಾಪ್ಟನ್ಸ್, ನಿಮ್ಮೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಒಬ್ಬ ಆರ್ಡಿನರಿ ಸೇಲ್ಸ್ಮನ್ ಮೈಂಡ್ಸೆಟ್ ಯಾಕೆ ಹೀಗಿರುತ್ತೆ? ಒಬ್ಬ ನೌಕರಿ ಮಾಡೋನು ಮೈಂಡ್ಸೆಟ್ ಯಾಕೆ ಹೀಗಿರುತ್ತೆ? ಅದೇ ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಮೈಂಡ್ಸೆಟ್ ಯಾಕೆ ಆಗಿರುತ್ತೆ? ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಅದಕ್ಕೆ ಮೂಲವಾಗಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬಗ್ಗೆ ನೀವೇನಾದರೂ ತಿಳ್ಕೊಂಡ್ಬಿಟ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಯಾವತ್ತು ನೆಗೆಟಿವ್ ಆಲೋಚನೆಗಳೇ ಬರೋದಿಲ್ಲ. ಅಂಥ ಫಾರ್ಮುಲಾ ಯಾವುದಪ್ಪ ಅಂದರೆ ಅದೇ E+R=O. ಈ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಇ ಅಂದರೆ ಇವೆಂಟ್. ಇವೆಂಟ್ ಅಂದರೆ ಏನು? ಘಟನೆಗಳು. ಘಟನೆಗಳಂದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೀತಾ ಇರ್ತವೆ, ಆದರೆ ಅದ್ಯಾವುದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಉದಾಹರಣೆಗೆ, ಈಗ ಮಳೆ ಬರೆಸ್ಬೇಕು, ಅದು ನಮ್ಮ ಕಂಟ್ರೋಲಲ್ಲಿ ಇದೆಯಾ? ಇಲ್ಲ. ಇವತ್ತು ಮಳೆ ನಿಲ್ಲಬೇಕು, ಅದು ನಮ್ಮ ಕಂಟ್ರೋಲಲ್ಲಿ ಇದೆಯಾ? ಇಲ್ಲ. ಈಗ ನಾವೊಂದು ಟ್ರಾಫಿಕ್ಕಲ್ಲಿ ಸಿಗಾಕೊಂಡಿರ್ತೀವಿ, ಆ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡುವಂಥ ಕಂಟ್ರೋಲ್ ನಮ್ಮ ಹತ್ರ ಇರುತ್ತಾ? ಇಲ್ಲ. ಎದುರುಗಡೆ ಇರೋ ವ್ಯಕ್ತಿ ಹೀಗೆ ಮಾತಾಡಬೇಕು ಅನ್ನೋ ಕಂಟ್ರೋಲ್ ಮಾಡೋದು ನಮ್ಮ ಕೈಲಿರುತ್ತಾ? ಇಲ್ಲ. ಈಗ ನೀವು ಫೀಲ್ಡಿಗೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗ್ತೀರಿ, ಕಸ್ಟಮರು ಪ್ರಾಡಕ್ಟನ್ನು ಬೇಡ ಅಂತ ಹೇಳ್ತಾನೆ, ಅದನ್ನು ಅವನಿಗೆ ಬಲವಂತವಾಗಿ ಕೊಡುವಂಥದ್ದು ನಮ್ಮ ಕಂಟ್ರೋಲಲ್ಲಿ ಇರುತ್ತಾ? ಇರೋದಿಲ್ಲ. ಈ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಈ ಅಂದರೆ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋವಂಥದ್ದು ಅಂತ. ಈಗ ಆರ್ ಅನ್ನು ನೋಡೋಣ. ಆರ್ ಅಂದರೆ ಏನು? ರೆಸ್ಪಾನ್ಸ್. ರೆಸ್ಪಾನ್ಸ್ ಅಂದರೆ ಏನು? ಪ್ರತಿಕ್ರಿಯೆ. ನಡೆದಂಥ ಘಟನೆಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅದು 100% ನಿಮ್ಮ ಕೈಯಲ್ಲಿ ಇರುತ್ತೆ. ಉದಾಹರಣೆಗೆ, ಈಗ ಮಳೆ ಬಂತು, ನಾನು ಛತ್ರಿ ಹಿಡ್ಕೋಬೋದು, ಹೌದಾ? ಈಗ ಫೀಲ್ಡಲ್ಲಿ ಹೋಗಿ ಕಸ್ಟಮರ್ ಬೇಡ ಅಂತಂದರೆ ಅವರಿಗೆ ಅರ್ಥ ಮಾಡಿಸೋವಂಥದ್ದು ನಮ್ಮ ಪ್ರತಿಕ್ರಿಯೆ ಅದು. ಅದರಿಂದ ಅವರು ಪಾಸಿಟಿವ್ ಆಗೋ ಸಾಧ್ಯತೆಗಳಿರ್ತವೆ. ಇದು ಆರ್. ಆರ್ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಆರ್ ಅಂದರೆ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದು. ಇನ್ನು ಓ ಅಂದರೆ ಔಟ್ಕಮ್. ಔಟ್ಕಮ್ ಅಂದ್ರೇನು? ಫಲಿತಾಂಶ. ನಮ್ಮ ರೆಸ್ಪಾನ್ಸಿಂದ ಬಂದಂತಹ ಫಲಿತಾಂಶ ಸೋಲು ಅಥವಾ ಗೆಲುವುಗಳನ್ನು ನಿರ್ಧಾರ ಮಾಡುತ್ತೆ. ಒಟ್ಟಾರೆ ಈ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರುವಂಥ ವಿಚಾರಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಬಂದಂಥ ಪರಿಸ್ಥಿತಿಗೆ ನಮ್ಮ ಪ್ರತಿಕ್ರಿಯೆಯಿಂದ ಯಾವ ರೀತಿ ಫಲಿತಾಂಶ ತಗೊಂಡು ನಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಇಷ್ಟೊತ್ತು ಈ ಗೋಲ್ಡನ್ ಫಾರ್ಮುಲಾದಿಂದ ನಮ್ಮ ಜೀವನವನ್ನು ಹೇಗೆ ಯಶಸ್ವಿಗೊಳಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ನನ್ನ ಜೀವನದ ಒಂದು ಅನುಭವವನ್ನು ಹಂಚ್ಕೋತೀನಿ. ನಾನು HMS ಹ್ಯಾಪಿ ಮೈಂಡ್ ಸೊಲ್ಯೂಷನ್ ಕಂಪನಿಯಲ್ಲಿ 4 ವರ್ಷದ ಡೋರ್ ಟು ಡೋರ್ ಮಾರ್ಕೆಟಿಂಗ್, ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ, ಟೀಮ್ಗೆ ಟ್ರೈನಿಂಗ್ ಕೊಟ್ಟಿರುವಂಥದ್ದು, ಬ್ರಾಂಚ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿರುವಂಥದ್ದು ಮತ್ತು 10 ಬ್ರಾಂಚ್ಗಳಿಗೆ ಸೇಲ್ಸ್ ಹೆಡ್ ಆಗಿ ಕಾರ್ಯನಿರ್ವಹಿಸಿರುವಂಥ ಅನುಭವದ ಆಧಾರದ ಮೇಲೆ ನಾನು ನಿಮಗೊಂದು ಇನ್ಸಿಡೆಂಟನ್ನು ಹೇಳ್ತೀನಿ. ನಮ್ಮ ಕಂಪನಿಲಿ HMS ಗ್ಯಾಸ್ ಸೇಫ್ಟಿ ಡಿವೈಸನ್ನು ಪ್ರಮೋಟ್ ಮಾಡ್ತೀವಿ.
ನಮ್ಮ ಬ್ರಾಂಚಲ್ಲಿ ಇದ್ದಂಥ ಇಬ್ಬರು ಎಕ್ಸಿಕ್ಯೂಟಿವ್ಸು ಸ್ಟಾಕನ್ನು ತೊಗೊಂಡ್ರು, ಒಂದೇ ಏರಿಯಾಗೆ ಹೋದ್ರು, ಒಂದೇ ಮಾರ್ಕೆಟಿಗೆ ಇದ್ದರು. ಆದರೆ ಸಂಜೆ ಬಂದಾಗ ಒಬ್ಬ 5 ಸೇಲ್ಸನ್ನು ಮಾಡಿದರೆ ಇನ್ನೊಬ್ಬ ಏನೂ ಸೇಲ್ಸನ್ನು ಮಾಡಿರಲಿಲ್ಲ. ಈ ವ್ಯತ್ಯಾಸ ಯಾಕಪ್ಪ ಆಯಿತು ಅಂದರೆ, ಸೋತಂಥ ಎಕ್ಸಿಕ್ಯೂಟಿವ್ ಮಾರ್ಕೆಟನ್ನು ಬ್ಲೇಮ್ ಮಾಡ್ತಿದ್ದ, ಅದೇ ಗೆದ್ದವನು ತನ್ನ ಜವಾಬ್ದಾರಿಯನ್ನು ತಗೊಂಡ. ಕಸ್ಟಮರ್ ರಿಜೆಕ್ಟ್ ಮಾಡಿದ್ರೆ ತೊಂದರೆ ಇಲ್ಲ, ನಾನು ನನ್ನ ಪ್ರೆಸೆಂಟೇಷನನ್ನು ಬದಲಾಯಿಸ್ಕೊತೀನಿ, ನನ್ನ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ತೀನಿ ಅಂತ ಗೆದ್ದಂಥವನು ಯೋಚನೆ ಮಾಡ್ದ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮ್ಮ ಜವಾಬ್ದಾರಿಯನ್ನು ಬೇರೆಯವ್ರ ಮೇಲೆ ಹಾಕ್ತಿರೋ ಆಗ ನಿಮ್ಮ ಯಶಸ್ಸಿನ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಲಿ ಕೊಟ್ಟಂತೆ. ಅದೇ ಜವಾಬ್ದಾರಿಯನ್ನು ನೀವೇ ಹೊತ್ಕೊಂಡ್ರೆ ನಿಮ್ಮ ಗೆಲುವಿನ ಪವರ್ ನಿಮ್ಮ ಹತ್ರನೇ ಇರುತ್ತೆ. ಹಾಗಾದರೆ ಇವತ್ತಿಂದಲೇ ನೀವು ಬಿಸ್ನೆಸ್ ಮೈಂಡ್ಸೆಟ್ಗೆ ಶಿಫ್ಟ್ ಆಗೋದು ಹೇಗೆ ಅನ್ನೋ ಒಂದು 3 ನಿಯಮಗಳನ್ನ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ, ನೆಪ ಹೇಳೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ ಅವರಿಂದ ಆಯಿತು ಅಂತ ಅನ್ನಬಾರ್ದು. ಇದರಲ್ಲಿ ನನ್ನ ತಪ್ಪೇನಿದೆ, ನಾನು ಹೇಗೆ ಸುಧಾರಣೆ ಮಾಡ್ಕೋಬೇಕು ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಇನ್ನು 2ನೇ ಪಾಯಿಂಟು, ಸಿಸ್ಟಮ್ ಮತ್ತು ಟೀಮ್ ಬಿಲ್ಡಿಂಗ್ ಕಡೆ ಗಮನ ಕೊಡಿ. ಒಬ್ಬ ಬಿಸ್ನೆಸ್ ಮೆನ್ ಆಗಿ ನಿಮ್ಮ ಟೀಮಲ್ಲಿ ಯಾರೋ ತಪ್ಪು ಮಾಡಿದರೆ ಒಬ್ಬ ಲೀಡರ್ ಆಗಿ ಆ ತಪ್ಪಿನ ಜವಾಬ್ದಾರಿಯನ್ನು ನೀವು ತಗೊಳ್ಳಿ. ಅವನಿಗೆ ಸರಿಯಾದ ಟ್ರೈನಿಂಗ್ ಕೊಡಿ. ಸಿಸ್ಟಮನ್ನು ರೆಡಿ ಮಾಡಿಕೊಡೋದು ನಿಮ್ಮ ಜವಾಬ್ದಾರಿ. ಇನ್ನು 3ನೇ ಪಾಯಿಂಟು, ಸ್ವಯಂ ಕಲಿಕೆ ಅಂದರೆ ಸೆಲ್ಫ್ ಎಜುಕೇಷನ್. ನಿಮಗೆ ಸೇಲ್ಸ್ ಬರ್ತಾ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ, ನೀನು ಸೇಲ್ಸನ್ನು ಕಲಿತಾ ಇಲ್ಲ ಅನ್ನೋದು ನಿನ್ನ ಜವಾಬ್ದಾರಿಯ ಕೊರತೆ. ಪ್ರತಿದಿನ ಕಲಿಯೋದ್ರ ಕಡೆ ಜವಾಬ್ದಾರಿ ತಗೊಳ್ಳಿ. ಕ್ಯಾಪ್ಟನ್ಸ್, ನೆನ್ಪಿಟ್ಕೊಳ್ಳಿ, ನನ್ನ ಗುರಿ ಸ್ಪಷ್ಟವಾಗಿದೆ. ಸಮಾಜದಲ್ಲಿ ಕನಿಷ್ಠ 1,000 ಜನಗಳಿಗಾದರೂ ನಾನು ಉದ್ಯೋಗ ಕಲ್ಪಿಸ್ಕೊಡ್ಬೇಕು. ಒಬ್ಬ ಸಾಮಾನ್ಯ ಸೇಲ್ಸ್ಮನನ್ನು ಕೂಡ ಸ್ವಾಭಿಮಾನಿ ಉದ್ಯಮಿಯನ್ನಾಗಿಸಬೇಕು. ಇದೆಲ್ಲವೂ ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನೀವು ನಿಮ್ಮ ಬದುಕಿನ, ನಿಮ್ಮ ಬಿಸ್ನೆಸ್ ಮೈಂಡ್ಸೆಟ್ಟಿನ 100% ಜವಾಬ್ದಾರಿ ತಗೊಂಡಾಗ ಮಾತ್ರ. ಈ ವಿಡಿಯೋ ಮೂಲಕ ನಿಮ್ಮ ಜೀವನಕ್ಕೆ 100% ರೆಸ್ಪಾನ್ಸಿಬಿಲಿಟಿ ನೀವೇ ಅನ್ನೋದನ್ನು ತಿಳ್ಕೊಂಡ್ರಿ. ಜಾಬ್ ಮೈಂಡ್ಸೆಟ್ಟಿಂದ ಬಿಸ್ನೆಸ್ ಮೈಂಡ್ಸೆಟ್ಗೆ ಬದಲಾಗೋದಕ್ಕೆ ನೀವು ರೆಡಿ ಇದ್ದೀರಾ? ಹಾಗಾದರೆ ಕಾಮೆಂಟ್ ಬಾಕ್ಸಲ್ಲಿ ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಅಂತ ಟೈಪ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸೇಲ್ಸ್ ಟೀಮ್ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ತಪ್ಪದೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಸಬ್ಸ್ಕ್ರೈಬನ್ನು ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಪವರ್ಫುಲ್ ಮೈಂಡ್ ಮಾಸ್ಟರಿ ಕಾನ್ಸೆಪ್ಟ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.